ಇನ್ನು ಮತ್ತೊಬ್ಬ ಯೂಟ್ಯೂಬರ್ ಸುಮಂತ್ ಅನ್ನೋರು ಮಾತಾಡಿರೋದು. ಸುಮಂತ್ಗೂ ಆಫರ್ ಬಂದಿತ್ತಂತೆ, ಧರ್ಮಸ್ಥಳದ ವಿರುದ್ಧ ನಾವು ಕೊಡುವಂಥ ವಿಡಿಯೋಗಳನ್ನು ನೀನು ನಿನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿ ಪ್ರಚಾರ ಮಾಡು, ನಿನಗೆ ದುಡ್ಡು ಕೊಡ್ತೀವಿ ಅಂತ. ಆ ವಿಷಯವನ್ನು ಈತನ ಜೊತೆಗೆ ಮಾತನಾಡಿದ್ದು ಆ ಯುನೈಟೆಡ್ ಮೀಡಿಯಾದ ಅಭಿಷೇಕ್. ನಾನು SIT ಅವ್ರು ಕರೆದ್ರೆ ವಿಚಾರಣೆಗೆ ಬರೋದಕ್ಕೂ ತಯಾರು ಅಂತ ಸುಮಂತ್ ಈಗ ಹೇಳ್ತಾ ಇರೋದು. 2 ವರ್ಷದಿಂದ ಅಭಿಷೇಕ್ ನನಗೆ ಪರಿಚಯ. 5 ತಿಂಗಳ ಹಿಂದೆ ಚಂದನಗೌಡ ಬಟ್ಟೆ ಅಂಗಡಿ ಉದ್ಘಾಟನೆಯಲ್ಲಿ ಸಿಕ್ಕಿದ್ದ. ಚಂದನಗೌಡ ಅಂತ ಮಂಡ್ಯದಲ್ಲಿ ಎಲೆಕ್ಷನ್ಗೆಲ್ಲ ನಿಂತು ಪಕ್ಷೇತರರಾಗಿ ಸೋತು ಅದೆಲ್ಲ ಆಯಿತು KR ಪೇಟೆಯಲ್ಲಿ. ಆ ಚಂದನಗೌಡ ಬಟ್ಟೆ ಅಂಗಡಿ ಶುರು ಮಾಡಿದಾಗ ಅದರ ಉದ್ಘಾಟನೆಗೆ ಈತ ಬಂದಿದ್ನಂತೆ ಅಭಿಷೇಕ್. ಅಲ್ಲಿ ಸಿಕ್ಕಿದ್ನಂತೆ, ಅಲ್ಲಿ ಭೇಟಿಯಾಗಿದ್ನಂತೆ. ಸುಮಂತು ಆಶ್ಚರ್ಯದಿಂದ ಕೇಳಿದ್ದು, ಆ ಸಮೀರ್ ವಿಡಿಯೋ ಹೆಂಗೆ ಆಪರಿ ವೈರಲ್ ಆಗ್ತಾ ಇದೆ ಅಂತ ಸುಮಂತು ಅಭಿಷೇಕ್ ನನ್ನ ಕೇಳಿದ್ರೆ, ಈತ ಅಭಿಷೇಕು 300-400 ಟ್ರೋಲ್ ಪೇಜ್ಗಳಿದ್ದಾವೆ, ಅದರ ಹಿಂದೆ 50-60 ಕ್ರಿಯೇಟರ್ಸ್ ಕೆಲಸ ಮಾಡಿದ್ದಾರೆ, ಕಂಟೆಂಟ್ ಕ್ರಿಯೇಟರ್ಸ್ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ನಂತೆ. ಧರ್ಮಸ್ಥಳದ ವಿರುದ್ಧ ನೀನು ವಿಡಿಯೋ ಮಾಡೋದಾದ್ರೆ ನಿನಗೂ ದುಡ್ಡು ಕೊಡ್ತೀವಿ ಅಂತ ಅನ್ನಂತೆ. ನಾವು ಕೊಡೋ ಕಂಟೆಂಟನ್ನು ನೀನು ಯೂಟ್ಯೂಬ್ನಲ್ಲಿ ಹಾಕಬೇಕು, ನಿನಗೆ ಇರೋದಕ್ಕೆ ಊಟ ಬಟ್ಟೆಗೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತೀವಿ, ದುಡ್ಡು ಕೊಡ್ತೀವಿ ಅಂತ ಕೇಳಿದ್ದಕ್ಕೆ ಯಾರು ನಿಮಗೆ ಫಂಡ್ ಮಾಡ್ತಾರೆ ಅಂತ ಕೇಳಿದ್ರಂತೆ ಸುಮಂತು. ಮಹೇಶ್ ಶೆಟ್ಟಿ ತಿಮ್ರೋಡಿ, ಗಿರೀಶ್ ಮಟ್ಟಣ್ಣವರ್ ನಮ್ಮ ಬಾಸು, ಅವರು ಎಲ್ಲ ನೋಡ್ಕೊಳ್ತಾರೆ ಅಂತ ಅಭಿಷೇಕ್ ಹೇಳಿದ್ನಂತೆ. ಅದರ ಜೊತೆಗೆ ಆ ಚಂದನಗೌಡ, ಇನ್ನೊಬ್ಬ ಯೂಟ್ಯೂಬರ್ ಚಂದನಗೌಡ, ಎಲೆಕ್ಷನ್ಗೆ ನಿಂತ್ಕೊಂಡಾಗ ದುಡ್ಡಿಲ್ಲದೆ ಚಿನ್ನ, ಮೈ ಮೇಲಿನ ಚಿನ್ನ ಉಂಗುರ ಒತ್ತೆ ಇಟ್ಟಂಥ ಚಂದನಗೌಡ 50 ಲಕ್ಷ ರೂಪಾಯಿ ಬಂಡವಾಳ ಹಾಕಿ ಬಟ್ಟೆ ಅಂಗಡಿ ಹಾಕುವಷ್ಟು ಬಂಡವಾಳ ಎಲ್ಲಿಂದ ಬಂತು ಅಂತ ಸುಮಂತ್ ಕೇಳ್ತಾ ಇರೋದು. ಈಗ ಕೇಳಿಸ್ಕೊಳ್ಳಿ ಒಮ್ಮೆ. ಇದೇ 5 ತಿಂಗಳಿಂದ ಚಂದನಗೌಡರು ಬಟ್ಟೆ ಅಂಗಡಿ ಓಪನ್ ಆಗುತ್ತೆ. ಆ ಬಟ್ಟೆ ಅಂಗಡಿಗೆ ಚಂದನಗೌಡರು ನನ್ನ ಇನ್ವೈಟ್ ಮಾಡ್ತಾರೆ. ಸರಿ ಅಂದ್ಬಿಟ್ಟು ನಾನು ಬಟ್ಟೆ ಅಂಗಡಿಗೆ ಹೋಗ್ತೀನಿ. ಅದರಲ್ಲಿ ನನ್ನ ಲಾಗಲ್ಲೂ ನಾವು 3 ಜನ ಸೇರಿರೋದು ಕೂಡ ಇದೆ. ಏನಣ್ಣ ಇಷ್ಟೊಂದು ಸಮೀರ್ನ ವಿಡಿಯೋ ಇಷ್ಟೊಂದು ವೈರಲ್ ಆಗ್ಬಿಡ್ತಲ್ಲ. ಅವ್ನು ಹೇಳ್ತಾನೆ, ನೀನು ಜಸ್ಟ್ ಇದು ವೈರಲ್ ಆಗಿದ್ದು ನೋಡಿದ್ಯಾ, ಅದರಿಂದ ಎಷ್ಟು ಕೆಲಸ ನಡೀತು ಅಂತ ನೋಡ್ಲಿಲ್ಲ ನೀನು. ಅದರಿಂದ 300-400 ಟ್ರೋಲ್ ಪೇಜು, 50-60 ಕಂಟೆಂಟ್ ಕ್ರಿಯೇಟರ್ಸು ಅದರಿಂದ ಕೆಲಸ ಮಾಡಿದ್ದಾರೆ. ಸೊ ಹೇಗೆ ವೈರಲ್ ಮಾಡಿಸೋದು, ಆ ವಿಡಿಯೋನ ಹೇಗೆ ರೀಚ್ ಮಾಡಿಸೋದು ಅಂತ ಕೆಲಸ ಮಾಡಿದ್ದಾರೆ, ಸುಮ್ಮನೆ ವೈರಲ್ ಆಗ್ಬಿಡ್ಲಿಲ್ಲ ಅಂತ. ಯಾಕಂದ್ರೆ ಯಾವುದೇ ಕಂಟೆಂಟ್ ಕ್ರಿಯೇಟರ್, ನಾನು ಕಂಟೆಂಟ್ ಕ್ರಿಯೇಟರ್ ಆಗಿರೋದ್ರಿಂದ ನಾನು ಯಾವುದೇ ಕಂಟೆಂಟ್ ಕ್ರಿಯೇಟರ್ ಆ ಥರದ್ದು ಹಿಂಗೆ ಪ್ರಮೋಟ್ ಮಾಡಬೇಕು ಅಂತಂದ್ರೆ ಪ್ರಮೋಟಿವ್ ವಿಷಯದಲ್ಲಿ ಯಾರು ಸುಮ್ಮನೆ ಮಾಡಲ್ಲ. ನಾನು ಇದಕ್ಕೆಲ್ಲ ಫಂಡಿಂಗ್ ಎಲ್ಲಿಂದ ಬರುತ್ತೆ ಅಂತಂದಾಗ ಅವನೇ ಸ್ವತಃ ಹೇಳಿದೆ, ನಮ್ಮ ಬಾಸ್ ಗಿರೀಶ್ ಮಟ್ಟಣ್ಣ, ಮಹೇಶ್ ತಿಮ್ರೋಡಿ ಇದಕ್ಕೆಲ್ಲ ಫಂಡ್ ಮಾಡಿರ್ತಾರದು ಅಂತ ಹೇಳ್ತಾನೆ. ಸರಿ ನೀನು ಬಾ, ನೀನು ವಿಡಿಯೋ ಮಾಡು, ನೀನು ಧರ್ಮಸ್ಥಳದ ವಿರುದ್ಧ ವಿಡಿಯೋ ಮಾಡು, ಇವ್ರಿಗೆಲ್ಲ ಬುದ್ಧಿ ಕಳ್ಸೋಣ. ಇದೇ ನಮ್ಮ ಕಮ್ಯುನಿಟಿಯ ಯೂಟ್ಯೂಬರ್ ಒಬ್ಬ ಹುಡುಗ ನನಗೆ ಅಪ್ರೋಚ್ ಮಾಡ್ತಾನೆ, ನಿಮಗೆ ದುಡ್ಡು ಕೊಡ್ತೀನಿ, ಬಂದು ವಿಡಿಯೋ ಮಾಡಿ ಅಂತ ಹೇಳ್ತಾನೆ. ಆ ಹುಡುಗ ಯಾರು ಅಲ್ಲ, ಅವನು ನೇಮ್ ಹೇಳಬಾರ್ದು ಅಂತ ಹೇಳಲ್ಲ ವಿಡಿಯೋದಲ್ಲಿ. ಆ ಹುಡುಗ ಯಾರು ಅಲ್ಲ, ಆ ಹುಡುಗ ಅಭಿನೇ. ಆ ಹುಡುಗ ಅವತ್ತು ಫಂಡಿಂಗ್ಗೆ ಅಪ್ರೋಚ್ ಮಾಡೋದು ಅಭಿನೇ, ನನಗೂ ಅಪ್ರೋಚ್ ಮಾಡಿರೋದು ಅಭಿನೇ. MP ಎಲೆಕ್ಷನ್ ನಲ್ಲಿ ನನ್ನ ಹತ್ರ ದುಡ್ಡಿಲ್ಲ, ನಾನು ಇನ್ನು 2-3 ದಿನ ನಿಲ್ಲಿಸ್ಬಿಟ್ರೆ ಜನ ಏನೇನು ಹೇಳ್ಕೊಬಿಡ್ತಾರೆ ಅನ್ಬಿಟ್ಟು ಫಂಡ್ ಇದು ಚೈನ್ ಅಡ ಮಡಗ್ದವನು, ಆ ವಿಡಿಯೋನು ಇದೆ ನನ್ನ ಹತ್ರ, ಇದೆ ವಿಡಿಯೋ. ಚೈನ್ ಅಡ ಮಡಗ್ದವನು ಇವಾಗ 1-1.5 ವರ್ಷಕ್ಕೆ ಹೆಂಗಂದ್ರೆ 50-60 ಲಕ್ಷ ಸಂಪಾದನೆ ಮಾಡ್ಬಿಟ್ನ. 50 ಲಕ್ಷ ಮಾಡಿ ಬಟ್ಟೆ ಅಂಗಡಿ ಮಾಡ್ದ, ಅವನು ಕಾರ್ ಲೋನ್ ಇದೆ, ಏನೋ ಅವ್ನು ಖರ್ಚು ಅಲ್ಲಿಂದ MP ಎಲೆಕ್ಷನ್ ಇಲ್ಲಿಗೆ ಒಂದು 20-25 ವಿಡಿಯೋ ಹಾಕಿರ್ಬೋದು. ಎಲ್ಲಿ ಅವ್ನು ಬಟ್ಟೆ ಅಂಗಡಿ ಮಾಡೋದಕ್ಕೆ 50 ಲಕ್ಷ ಏನು ಕಮ್ಮಿನಾ? ದುಡ್ಡೇ ಇಲ್ಲ ಅಂದವನು. ಇಲ್ಲ ಅಂತಂದ್ರೆ 2 ತರ ಒಪ್ಕೋಬೇಕು. ಅವತ್ ಮಾಡಿದ್ ನನ್ ಗಿಮಿಕ್ಕು, ಸಿಂಪತಿ ಅಂತ ಒಪ್ಕೋಬೇಕಿಲ್ಲ ಅಂತಂದ್ರೆ ಅದು ಆಗಲ್ಲ. ಯಾಕಂದ್ರೆ ಅವತ್ತು ದುಡ್ಡು ಇದ್ದಿದ್ರೆ ಆ ತರ ಕೆಲಸ ಅವ್ನು ಮಾಡ್ತಾ ಇರ್ಲಿಲ್ಲ. ಹಿಂಗ್ ಮಾಡಿದ್ರೆ ಇವನಿಗೂ ಫಂಡಿಂಗ್ ಆಗಿರ್ಬೋದಲ್ಲ. ಸುಳ್ಳು ಸಾರ್. ಇದ್ರಿಂದ ಅವನೇ ಅಭಿನಯ ಹೇಳಿದಾನಲ್ಲ ನನ್ಗೆ, ಇದ್ರಿಂದ ನಾವು ತುಂಬಾ ಪ್ಲಾನ್ ಮಾಡಿ ಇಳಿದಿದ್ದು, ಸುಮ್ನೆ ಯಾವ ವಿಡಿಯೋನು ವೈರಲ್ ಆಗಲ್ಲ, ತುಂಬಾ ಪ್ಲಾನ್ ಮಾಡಿ ಇದ್ರಿಂದ ಇಳಿದಿದ್ದು ಅಂತ ಅವನ ಅಭಿನಯ ನನ್ಗೆ ಹೇಳಿದಾನೆ. ಈ ಸುಮಂತ್ ಯೂಟ್ಯೂಬ್ ಚಾನಲ್ ಹೆಸರು ಗೋಲ್ಡನ್ ಕನ್ನಡಿಗ ಅಂತೆ. ಗೋಲ್ಡನ್ ಕನ್ನಡಿಗ. ಆ ಚಂದನಗೌಡ ಅದು ಮಂಡ್ಯದಲ್ಲಿ ಈಗ ಬಟ್ಟೆ ಅಂಗಡಿ ಇದೆಯಂತೆ. SIT ಅವರು ಜನ್ಮ ಜಾಲಾಡ್ತಾರೆ. ಚಂದನಗೌಡದ ಯೂಟ್ಯೂಬ್ ಚಾನಲ್ ನ್ಯೂಸ್ ಅಲರ್ಟ್ ಅಂತೆ. SIT ಅವರು ಕನ್ಸಿಡರ್ ಮಾಡ್ತಾರೆ, ಮಾಡದೆ ಹೋದರೆ NIA ಬರುತ್ತೆ. ಅವರಾರು ಮಾಡ್ತಾರೆ, NIA ಬರುತ್ತೋ. ED ಅವರಿಗಾಗಲೇ ಪ್ರಕರಣದ ವಿಚಾರಣೆಯನ್ನು ಕೈಗೆತ್ಕೊಂಡಿದ್ದಾರೆ. CBI ಅಮಿತ್ ಶಾ ಹಿಂಟ್ ಕೊಟ್ಟಿದ್ದು ನೋಡಿದ್ರೆ CBI ಪ್ರವೇಶ ಆಗುತ್ತೋ ಏನೋ ಗೊತ್ತಿಲ್ಲ, ನೋಡೋಣ.
ಒಂದಲ್ಲ ಒಂದು ಸಲ ಹೊರಗೆ ಬರಲೇಬೇಕಾದಂಥದ್ದು ರೀ ಇದೆಲ್ಲ, ಹೊರಗೆ ಬರಲೇಬೇಕಾದಂಥದ್ದು. ಏನೇನಾಗತ್ತೆ ನೋಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.